ಚಿನ್ನಾಭರಣ ಅಂಗಡಿಗೆ ಏಕಾಏಕಿ ಬಂದಂತಹ ಮುಸುಕುಧಾರಿಗಳು ನೋಡ್ತಾ ಇದ್ದಂತೆ ಪಿಸ್ತೂಲ್ ತೋರಿಸಿ ದರೋಡೆ ಮಾಡಿರುವಂತಹ ಘಟನೆ ವಿಜಯಪುರದ ಹಲಸಂಗಿ ಗ್ರಾಮದಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆಯ ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದ ಬೈಪಾಸ್ ರಸ್ತೆಯಲ್ಲಿರುವಂತಹ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಈ ಒಂದು ಅಂಗಡಿಗೆ ನುಗ್ಗಿದಂತಹ ಗ್ಯಾಂಗ್ ಸಿಬ್ಬಂದಿಗೆ ಗನ್ ತೋರಿಸಿ ದರೋಡೆ ನಡೆಸಿದ್ದಾರೆ. ವಿಜಯಪುರದ ಹಲಸಂಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇಬ್ಬರು ಮುಸುಕುಧಾರಿಗಳಿಂದ ಚಿನ್ನದ ಅಂಗಡಿಯಲ್ಲಿ ದರೋಡೆ ಆಗಿದೆ. ದರೋಡೆ ಮಾಡಿ ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಕಿಡಿಗೇಡಿಗಳು. ಕಿಡಿಗೇಡಿಗಳ ದರೋಡೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಂದಾಜು 100 ಗ್ರಾಂ ಬಂಗಾರ ದರೋಡೆ ಮಾಡಿರುವಂತಹ ಶಂಕೆ ಇದೆ. ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸಿಸಿಟಿವಿ ಫುಟೇಜು. ವಿಜಯಪುರದ ಹಲಸಂಗಿ ಗ್ರಾಮ ಏನಿದೆ ಅಲ್ಲಿ ನಡೆದಿರುವಂತಹ ದರೋಡೆ ಇದು. ನೋಡಿ, ಕಂಟ್ರಿ ಪಿಸ್ತೂಲ್ ಏನಿದೆ ಆ ಪಿಸ್ತೂಲ್ ಅನ್ನ ತೋರಿಸಿ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಅವರ ಮುಖ ಚೆಹರೆ ಗೊತ್ತಾಗಬಾರ್ದು. ಮಾಸ್ಕ್ ಹಾಕಿದ್ದಾರೆ, ಗ್ಲೌಸ್ ಹಾಕಿದ್ದಾರೆ. ಅದರ ಜೊತೆ ಕಂಪ್ಲೀಟ್ ಆಗಿ ಪಕ್ಕ ಪ್ಲಾನ್ ಮಾಡ್ಕೊಂಡು ಬಂದಂತಹ ಈ ಕಿಡಿಗೇಡಿಗಳು ಆ ಚಿನ್ನದ ಅಂಗಡಿಗೆ ನುಗ್ಗಿ ಅಲ್ಲಿದ್ದಂಥವರಿಗೆ ಗನ್ನನ್ನು ತೋರಿಸಿ ಹೆದರಿಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು 100 ಗ್ರಾಂ ಚಿನ್ನಾಭರಣಗಳನ್ನು ಕತ್ಕೊಂಡು ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಏನು ನಾವು ಗಮನಿಸ್ತಾ ಇದ್ದೀವಿ, ಚಿನ್ನದ ಅಂಗಡಿ, ಇದೇ ಚಿನ್ನದ ಅಂಗಡಿಯಲ್ಲಿ ನಡೆದಿರುವಂತಹ ದರೋಡೆ ಕೃತ್ಯ ಇದು. ಇಬ್ಬರು ಬಂದಿರ್ತಾರೆ, ಗನ್ ತೋರಿಸಿ ತಾವು ಬಂದಂತೆ ಅಲ್ಲಿದ್ದಂತಹ ಎಲ್ಲ ಚಿನ್ನಾಭರಣವನ್ನು ತಮ್ಮ ಬ್ಯಾಗಿಗೆ ತುಂಬಿಸ್ಕೊಂಡು ಅಲ್ಲಿಂದ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಇಬ್ಬರು ಕಳ್ಳರು. ಪ್ರಶಾಂತ್ ಹಚ್ಚಿದ ಸಿಪಿಗೆ ಹಚ್ಚಿದ ಎರಡು ಹಚ್ಚಿನಿ. ಹಾ, ಅಲ್ಲಿ ಯಾರು ಹಾರ್ಸೋ ನೋಡಿ, ನೋಡಿ ಇಲ್ಲ, ನಾವು ವಿಡಿಯೋ ಮಾಡ್ಕೊಳ್ತಿದ್ದೆ.